ಆದ್ಮೇಲೆ ಇಸ್ಲಾಂನಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮಸೀದಿಗೆ ಪ್ರವೇಶದಲ್ಲಿ ಏನಾದರೂ ನಿರ್ಬಂಧ ಇದೆಯೇ? ಈ ಪ್ರಕಾರದ ಪ್ರಶ್ನೆಗಳನ್ನು ಆಗಾಗ ಜನರು ಕೇಳುತ್ತಾ ಇರುವುದನ್ನು ನಾವು ಕೇಳುತ್ತಾ ಇದ್ದೇವೆ. ಬನ್ನಿ ಇದಕ್ಕೆ ಉತ್ತರವನ್ನು ಕರ್ನಾಟಕ ರಾಜ್ಯದ ಹೆಸರಾಂತ ಲೇಖಕರಾದ ಮುಷ್ತಾಕ್ ಹೆನ್ನಾಬಲ್ ಅವರು ಬರೆದಂತಹ ಧರ್ಮ ಪುಸ್ತಕದಿಂದ ತಮ್ಮ ಮುಂದೆ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ಲೇಖಕರು ಈ ಬಗ್ಗೆ ಬರೆಯುತ್ತಾರೆ, ಇದೊಂದು ದೊಡ್ಡದಾದ ತಪ್ಪು ಕಲ್ಪನೆ. ಮಕ್ಕಾದಲ್ಲಿರುವ ಕಾಬಾ ಭವನ ಮುಸ್ಲಿಮರ ಜಗತ್ತಿನ ಪ್ರಮುಖ ಆರಾಧನಾ ಕೇಂದ್ರ. ಪ್ರತಿ ವರ್ಷವೂ ಅಲ್ಲಿಗೆ ಕೋಟ್ಯಂತರ ಜನ ಭೇಟಿ ನೀಡುತ್ತಾರೆ. ನೀವು ಅಲ್ಲಿನ ಪ್ರಾರ್ಥನೆಯ ವಿಧಿವಿಧಾನಗಳನ್ನು ಗಮನಿಸಿ ನೋಡಿ. ಅಲ್ಲಿ ಗಂಡಸರು ಮತ್ತು ಹೆಂಗಸರು ಜೊತೆಯಾಗಿ ಪ್ರಾರ್ಥಿಸುತ್ತಾರೆ. ವಾರ್ಷಿಕವಾದ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಕನಿಷ್ಠ 10 ದಿನಗಳ ಸುದೀರ್ಘ ಧಾರ್ಮಿಕ ಯಾತ್ರೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಜೊತೆಯಾಗಿ ಹಜ್ ಕರ್ಮಗಳನ್ನು ನಿರ್ವಹಿಸುತ್ತಾರೆ. ಮುಸ್ಲಿಮರ 2ನೇ ಪವಿತ್ರ ಸ್ಥಾನ ಮದೀನಾ ನಗರದಲ್ಲಿದೆ. ಅಲ್ಲಿಯೂ ಕೂಡ ಮಸೀದಿಯ ಒಳಗೆ ಪುರುಷರು ಮಹಿಳೆಯರು ಜೊತೆಯಾಗಿ ಪ್ರಾರ್ಥನಾ ವಿಧಿಗಳನ್ನು ನಡೆಸುತ್ತಾರೆ. ಇಸ್ರೇಲಿನಲ್ಲಿರುವ ಜೆರೂಸಲೇಮಿನ ಮಸ್ಜಿದುಲ್ ಅಕ್ಸಾ, ಬೈತುಲ್ ಮುಕದ್ದಸ್ ಮುಸ್ಲಿಮರ 3ನೇ ಅತ್ಯಂತ ಪವಿತ್ರ ಕ್ಷೇತ್ರ. ಅಲ್ಲಿಯೂ ಕೂಡ ಪುರುಷರು ಮತ್ತು ಮಹಿಳೆಯರು ಜೊತೆಯಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂದರೆ ಜಗತ್ತಿನ ಅತ್ಯಂತ 3 ಪವಿತ್ರ ಕ್ಷೇತ್ರಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಜೊತೆಯಾಗಿ ಪ್ರಾರ್ಥನೆಯನ್ನು ಮುಸ್ಲಿಮಲ್ಲಿ ಮಾಡುತ್ತಾರೆ ಎಂಬುದು ಈ ಮೂಲಕ ಸ್ಪಷ್ಟವಾಗುತ್ತದೆ. ಇದರ ಜೊತೆಗೆ ಮಸೀದಿಗೆ ಮುಸ್ಲಿಂ ಮಹಿಳೆಯರಿಗೆ ಪ್ರವೇಶವಿದೆ ಎನ್ನುವುದು ಕೂಡ ಸುಲಭದಲ್ಲಿ ಅರ್ಥವಾಗುತ್ತದೆ. ಈ 3 ಪವಿತ್ರ ಕ್ಷೇತ್ರಗಳಿಗಿಂತ ಹೆಚ್ಚಾದ ಪವಿತ್ರ ಕ್ಷೇತ್ರವಾಗಲಿ ಅಥವಾ ಮಸೀದಿಯಾಗಲಿ ಮುಸ್ಲಿಮರಿಗೆ ಜಗತ್ತಿನಲ್ಲಿ ಇಲ್ಲ. ಇಲ್ಲಿಯೇ ಮಹಿಳೆಯರಿಗೆ ಪ್ರವೇಶವಿದ್ದ ಮೇಲೆ ಜಗತ್ತಿನಾದ್ಯಂತವಿರುವ ಉಳಿದ ಮಸೀದಿಗಳಿಗೆ ಯಾಕಿಲ್ಲ? ಉಳಿದೆಲ್ಲ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಂತೂ ಖಂಡಿತವಾಗಿಯೂ ಇದೆ. ನಿಜವಾಗಿಯೂ ಮುಸ್ಲಿಂ ಮಹಿಳೆಯರಿಗೆ ಮಸೀದಿಗೆ ಬಂದು ಪ್ರಾರ್ಥನೆ ಮಾಡಬೇಕಾದ ಬಾಧ್ಯತೆಯಿಂದ ಇಸ್ಲಾಮಿನ ಖಲೀಫಾ ಹಜರತ್ ಉಮರ್ ರಜಿಯಲ್ಲಾಹು ತಆಲಾ ಅನ್ಹು ತಮ್ಮ ಆಡಳಿತ ಕಾಲದಲ್ಲಿ ಮುಕ್ತಗೊಳಿಸಿದರು. ಇದು ಮಹಿಳೆಗೆ ಸೌಲಭ್ಯ ರೂಪವಾಗಿ ಜಾರಿಗೊಳಿಸಿದ ಕಾನೂನೇ ಹೊರತು ಶಿಕ್ಷೆಯಾಗಲಿ ನಿರ್ಬಂಧವಾಗಲಿ ಅಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿ ಮುಸ್ಲಿಂ ಪುರುಷರು ಮಹಿಳೆಯರು ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದರು, ಅಂದರೆ ನಮಾಜ್ ಮಾಡುತ್ತಾ ಇದ್ದರು. ಅವರ ಕಾಲದ ನಂತರ ಇಸ್ಲಾಮಿ ಸಾಮ್ರಾಜ್ಯ ಜಗತ್ತಿನಾದ್ಯಂತ ಪಸರಿಸಿದ ಕಾರಣ ಮುಸ್ಲಿಂ ಪುರುಷರ ಜೊತೆಗೆ ದಿನದ 5 ಹೊತ್ತು ಮುಸ್ಲಿಂ ಮಹಿಳೆಯರು ಕೂಡ ಮಸೀದಿಗೆ ಆಗಮಿಸಲು ಆರಂಭಿಸಿದಾಗ ಮನೆಯಲ್ಲಿನ ಮಕ್ಕಳ ಪಾಲನೆ, ಲಾಲನೆ, ಅಂಗವಿಕಲರು, ವಯೋವೃದ್ಧರ ಆರೈಕೆ, ಆಹಾರ ತಯಾರಿಕೆ ಮುಂತಾದ ಸಾಂಸಾರಿಕ ವಿಚಾರಗಳಲ್ಲಿ ತೊಡಕು ಉಂಟಾಗಲು ಪ್ರಾರಂಭವಾಯಿತು. ಪುರುಷನ ದುಡಿಮೆಗೂ ಇದು ಒಂದು ತರಹದ ಸಮಸ್ಯೆಯಾಗಲು ಆರಂಭವಾಯಿತು. ಹೀಗೆ ಕೌಟುಂಬಿಕವಾಗಿ ಪ್ರತಿಕೂಲ ಪರಿಣಾಮ ಬೀರಿದ ಕಾರಣ ಖಲೀಫಾ ಉಮರ್ ರಜಿಯಲ್ಲಾಹು ತಆಲಾ ಅನ್ಹುರವರು ಮಹಿಳೆಯರು ಪ್ರಾರ್ಥನೆಯನ್ನು ಮನೆಯಲ್ಲಿ ನೆರವೇರಿಸಲು ಅನುಮತಿಸಿದರು. ಇದರ ನಂತರ ವ್ಯಾಪಕವಾಗಿ ಮಹಿಳೆಯರು ಮನೆಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಲು ಆರಂಭಿಸಿದರು. ಇದು ಅಕ್ಷರಶಃ ಐಚ್ಛಿಕ ನಿಯಮವಾಗಿದೆ. ಒಂದೊಮ್ಮೆ ಮಹಿಳೆಯರು ಮಸೀದಿಗೆ ಬಂದು ಪ್ರಾರ್ಥನೆ ಮಾಡಲು ಇಚ್ಛಿಸಿದರೆ ಮಸೀದಿಯಲ್ಲಿ ಅವರಿಗಿರುವ ಪ್ರತ್ಯೇಕ ಸ್ಥಳಗಳಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಲು ನಿರಾಕರಿಸುವಂತಿಲ್ಲ. ಭಾರತವೂ ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಆ ದೇಶಗಳಲ್ಲಿರುವ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರಾರ್ಥನೆಗೆ ಅವಕಾಶ ಇರುವ ಕೊಠಡಿಗಳು ಇರುತ್ತವೆ. ಕರ್ನಾಟಕದ ಬಹುತೇಕ ಮಸೀದಿಗಳಲ್ಲಿ ಈ ಸೌಲಭ್ಯವನ್ನು ತಾವು ಕಾಣಬಹುದು. ಪ್ರವಾಸ ಅಥವಾ ಯಾತ್ರೆಗಳ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಗುವ ಮಸೀದಿಯಲ್ಲಿ ಮಹಿಳೆಯರು ಪ್ರಾರ್ಥನೆ ಮಾಡಬಹುದು ಮತ್ತು ನಿತ್ಯವೂ ಮಾಡುತ್ತಾರೆ ಕೂಡ. ಮಹಿಳೆಯರನ್ನು ಮಸೀದಿಯ ಪ್ರಾರ್ಥನೆಯಿಂದ ತಡೆಯುವುದು ಯಾವುದೇ ಕುರಾನ್ ಸೂಕ್ತವಾಗಲಿ ಅಥವಾ ಪ್ರವಾದಿ ವಾಣಿಯಗಳಲ್ಲಿ ಇಲ್ಲವೇ ಇಲ್ಲ. ಇದೊಂದು ಖಲೀಫಾ ಉಮರ್ ರಜಿಯಲ್ಲಾಹು ತಆಲಾ ಅವರ ನೇತೃತ್ವದಲ್ಲಿ ಸಮುದಾಯ ತನ್ನ ಸೌಲಭ್ಯಕ್ಕೆ ತಕ್ಕಂತೆ ರೂಪಿಸಿಕೊಂಡ ಒಂದು ಸೂಕ್ತ, ಸಕಾಲಿಕ ಮತ್ತು ಸಮಂಜಸ ನಿಯಮವಾಗಿದೆ. ಕಾಲದ ಅಗತ್ಯಕ್ಕೆ ತಕ್ಕಂತೆ ಪವಿತ್ರ ಕುರಾನ್ ಮತ್ತು ಪ್ರವಾದಿ ವಾಣಿಯಾದ ಹದೀಸುಗಳ ಆಶಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ನಿಯಮಗಳನ್ನು ಆದೇಶಿಸಲು ಮತ್ತು ಅಳವಡಿಸಿಕೊಳ್ಳಲು ಧಾರ್ಮಿಕವಾಗಿ ಅಪಾರ ಶ್ರದ್ಧೆ ಇರುವ ಖಲೀಫರಿಗೆ ಹಾಗೂ ಧಾರ್ಮಿಕ ನಾಯಕರಿಗೆ ಇಸ್ಲಾಂ ಅನುಮತಿಸುತ್ತದೆ. ಅದರಂತೆ ಮಸೀದಿಗೆ ಮಹಿಳೆಯರ ಪ್ರವೇಶದ ಕುರಿತಂತೆ ಖಲೀಫಾ ಉಮರ್ ರಜಿಯಲ್ಲಾಹು ತಆಲಾ ಅನ್ಹು ಸಮಸ್ತ ಸಮುದಾಯಕ್ಕೆ ಸಮ್ಮತವಾಗುವ ರೀತಿಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿರುತ್ತಾರೆ. ಇದು ಮಹಿಳೆಯರ ಪರವೇ ಹೊರತು ವಿರುದ್ಧವಲ್ಲ. ಒಂದೊಮ್ಮೆ ಮಹಿಳೆಯರು ಯಾವಾಗ ಬಯಸಿದರೂ ಯಾವ ಮಸೀದಿಗೂ ಯಾವ ಹೊತ್ತಿನಲ್ಲೂ ಹೋಗಿ ಮಹಿಳೆಯರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಪ್ರಾರ್ಥನೆ ಆರಾಮವಾಗಿ ಮಾಡಬಹುದು. ಆದ್ಮೇಲೆ ಮಸೀದಿಗೆ ಪ್ರವೇಶಕ್ಕೆ ಮಹಿಳೆಯರಿಗೆ ಇಸ್ಲಾಂನಲ್ಲಿ ಏನೆಂದರೂ ನಿರ್ಬಂಧವಿದೆ, ಇದರ ಬಗ್ಗೆ ಅತ್ಯಂತ ಸೂಕ್ತವಾದ ಸಮರ್ಪಕವಾದ ಉತ್ತರವನ್ನು ಈಗಾಗಲೇ ಮುಷ್ತಾಕ್ ಹೆನ್ನಾಬಲ್ ಅವರ ಪುಸ್ತಕವಾದ ಧರ್ಮದ ಮೂಲಕ ತಾವು ಕೇಳಿದ್ದೀರಿ. ಸ್ಕ್ರೀನ್ನಲ್ಲಿ ಒಂದು ನಂಬರ್ ಬರ್ತಾ ಇದೆ. ಈ ಪುಸ್ತಕವನ್ನು ಖರೀದಿಸಲಿಕ್ಕಾಗಿ ಈ ನಂಬರಿಗೆ ಸಂಪರ್ಕವನ್ನು ಮಾಡಿ. ತಾವು ಎಲ್ಲಿದ್ದೀರೋ ಬರೀ 230 ರೂಪಾಯಿ ಫೋನ್ಪೇಯಲ್ಲಿ ಪಾವತಿಸುವ ಮೂಲಕ ಈ ಪುಸ್ತಕವನ್ನು ಖರೀದಿ ತಮ್ಮಲ್ಲಿ ಇರುವಂತಹ ಎಲ್ಲ ಸಂದೇಹಗಳನ್ನು ದೂರ ಮಾಡಿಕೊಳ್ಳಬಹುದು. ಮಾತ್ರವಲ್ಲ, ಇತರರಿಗೂ ಪರಿಚಯಿಸಿ ಅವರಲ್ಲಿ ಇರುವಂತಹ ಸಂದೇಹಗಳನ್ನು ದೂರ ಮಾಡುವುದು. ಈ ಮೂಲಕ ನಾವು ಲೇಖಕರಿಗೆ ಒಂದು ಹುಮ್ಮಸ್ಸನ್ನು ನೀಡಿದಂತಾಗುತ್ತದೆ ಅಂತ ತೌಫೀಕ್ ಅಲ್ಲಾಹು ನಮಗೆಲ್ಲರಿಗೂ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.